ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಗೊಬ್ಬರದ ಗಲಾಟೆ ಶುರುವಾಗಿದೆ. ಬೇರೆ ಬೇರೆ ಕಡೆಗೆ ಪ್ರತಿಭಟನೆಯನ್ನು ಬಿಜೆಪಿ ಹಮ್ಮಿಕೊಂಡಿದೆ. ತುಮಕೂರಿನಲ್ಲಿಯೂ ಕೂಡ ಪ್ರತಿಭಟನೆ ಮಾಡಿದೆ. ವಿಜೇಂದ್ರ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರು. ತುಮಕೂರು ನಗರದ ಟೌನ್ ಹಾಲ್ ಬಳಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ರ್ಯಾಲಿ. ಗೊಬ್ಬರ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ, ಕೇಂದ್ರ ಸಾಕಷ್ಟು ಗೊಬ್ಬರದ ದಾಸ್ತಾನನ್ನು ಕೊಟ್ಟಿದೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ, ಇವರಿಗೆ ಹಂಚೋಕ್ಕಾಗ್ತಾ ಇಲ್ಲ, ಇವರಿಗೆ ಇದು ಸರ್ಕಾರದ ವಿಫಲತೆ ಅಂತ ಆರೋಪಿಸಿದ್ದಾರೆ ವಿಜೇಂದ್ರ. ನಾವು ತೋರಿಸ್ತಾ ಇದ್ದೀವಿ. ಟೌನ್ ಹಾಲ್ನಿಂದ, ತುಮಕೂರಿನ ಟೌನ್ ಹಾಲ್ನಿಂದ DC ಕಚೇರಿ ತನಕ ಬೃಹತ್ ರ್ಯಾಲಿ ನಡೀತಾ ಇದೆ. ರ್ಯಾಲಿಯಲ್ಲಿ BJP ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ, BJP ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಈ ಗೊಬ್ಬರ ಗಲಾಟೆ ಅನ್ನೋದನ್ನು BJP ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದೆ. ಬೇರೆ ಬೇರೆ ಭಾಗದಲ್ಲೂ ಕೂಡ ಬೇರೆ ಬೇರೆ ನಾಯಕರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ, ವಿಜೇಂದ್ರ ಮಾತಾಡ್ತಾ ಇದ್ದಾರೆ, ನೋಡೋಣ. ಅದನ್ನು ಮಾಡಲಿಲ್ಲ. ಆ ಕೃಷಿ ಸಚಿವರು ಕೂಡ ರಾಜ್ಯ ಪ್ರವಾಸ ಮಾಡಲಿಲ್ಲ, ಜಿಲ್ಲೆಗಳಿಗೆ ಹೋಗಲಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕೃಷಿ ಸಚಿವರನ್ನ ಕರೆದು ಅಥವಾ ಜಿಲ್ಲಾಧಿಕಾರಿಗಳ ಜೊತೆ ಸಮಗ್ರ ಚರ್ಚೆಯನ್ನು ಕೂಡ ಮಾಡಲಿಲ್ಲ. ಏನ್ ಮಾಡ್ತೀರಿ ಇವತ್ತು ರಾಜ್ಯದ ಪರಿಸ್ಥಿತಿ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಿಂಗಳಿಗೆ 4 ಬಾರಿ ದೆಹಲಿಗೆ ಹೋಗಿ ಕೂತ್ಕೊಳ್ತಾರೆ. ತಿಂಗಳಿಗೆ 4 ಬಾರಿ ದೆಹಲಿಗೆ ಹೋಗಿ ಕೂತ್ಕೊಂಡು ಮೋದಿ ಅವ್ರನ್ನ ಭೇಟಿ ಮಾಡೋದಿಲ್ಲ, ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡೋದಿಲ್ಲ. ಅಲ್ಲಿ ರಾಹುಲ್ ಗಾಂಧಿ ಮನೆಯಲ್ಲಿ ಗೇಟ್ ಹತ್ರ ಕೂತ್ಕೊಂಡು ಕಾಯೋದು, ಸೋನಿಯಾ ಗಾಂಧಿ ಮನೆ ಗೇಟ್ ಹತ್ರ ಕೂತ್ಕೊಂಡು ಅವ್ರನ್ನ ಕಾಯೋದು. 4 ಬಾರಿ ದೆಹಲಿಗೆ ಹೋಗಿ ಕೂತ್ಕೊಂಡ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಸಲ ಹೋದ್ರು 2 ದಿನ 3 ದಿನ ದೆಹಲಿಯಲ್ಲಿ ಠಿಕಾಣಿ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ತಿಂಗಳಲ್ಲಿ 4 ದಿನ 4 ಬಾರಿ ದೆಹಲಿ ಹೋಗಿ ಕೂತ್ಕೊಂಡ್ರೆ ಇವತ್ತು ರಾಜ್ಯದ ಪರಿಸ್ಥಿತಿ ಹಾಳಾಗದೆ ಇನ್ನೇನಾಗ್ತದೆ?